ಪ್ರತಿದಿನ 800 ಕೋಟಿ ಮಾನವರಿಗೆ ಆಹಾರ ಬೇಕು ಅಂದ್ರೆ ಭೂಮಿಗೆ ನೀರು ಸುರಿಬೇಕು ಪ್ರಿಯರೇ. ಸುರಿದ್ರೇನೆ ರೈತ ಬೆಳೆ ಬೆಳೆಯೋದಕ್ಕೆ ಸಾಧ್ಯ ಅಲ್ವಾ? ಹೇಗೆಂದರೆ ಕಣ್ಣಿಗೆ ಕಾಣದಿರುವ ಆತನ ಗುಣಲಕ್ಷಣಗಳು ನಾವು ತಿಳ್ಕೋಬೇಕು ಅಂದ್ರೆ ಏನ್ ಮಾಡ್ಬೇಕಂದ್ರೆ ಈ ಪ್ರಕೃತಿ ಮೂಲಕ ಆ ಪರಮಾತ್ಮನ ಎಂಥವನಂತ ತಿಳ್ಕೋಬಹುದು. ಹೌದಾ? ಹೌದು ಪ್ರಿಯ. ಈ ಪ್ರಕೃತಿ ಹೇಗೆ ನಡೆಸ್ತಾ ಇದ್ದಾನೆ ದೇವರು, 800 ಕೋಟಿ ಜನರಿಗೆ ನೀರು ಬೇಕು, ಇದೇ ರೀತಿ ಮನುಷ್ಯನಿಗೆ ಹೇಗ್ಬೇಕು, ಅದೇ ರೀತಿ 84 ಲಕ್ಷ ಜೀವರಾಶಿಗಳಿಗೆ ದೇವರು ಆಹಾರವನ್ನು ಒದಗಿಸ್ಕೊಡ್ತಾ ಇದ್ದಾರೆ ಅಂದ್ರೆ ಹೌದು ಪ್ರಿಯರೇ. ಹೇಗೆ ನೋಡಿಕೊಳ್ಳೋಣ ಒಂದು ಸಾರಿ. ಕೀರ್ತನೆ ಗ್ರಂಥ 147ನೇ ಅಧ್ಯಾಯ ಒಂದು ಸಾರಿ ತೆಗೆದು ನೋಡೋಣ. ಕೀರ್ತನೆ ಗ್ರಂಥ 147ನೇ ಅಧ್ಯಾಯ 8ನೇ ವಚನದಲ್ಲಿ ನೋಡಿಕೊಳ್ಳೋಣ.